ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 36 ಸೈಜ್ ಪ್ರಿನ್ಸಸ್ ಕಟ್ ವಿತ್ ಬೆಲ್ಟ್ ಬ್ಲೌಸ್ ಮಾರ್ಕಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಮೆಜರ್ಮೆಂಟ್ ನೋಡೋಣ. ಬ್ಯಾಕ್ ಲೆಂತ್ 14, ಫ್ರಂಟ್ ಲೆಂತ್ 15.5, ಡಾಟ್ ಪಾಯಿಂಟ್ ಲೆಂತ್ 10, ಅಂಡರ್ ವೆಸ್ಟ್ ಲೆಂತ್ 13, ಶೋಲ್ಡರ್ 14, ಅಪ್ಪರ್ ಚೆಸ್ಟ್ ರೌಂಡ್ 34, ಚೆಸ್ಟ್ ರೌಂಡ್ 36 ಪ್ಲಸ್ ಲೂಸಿಂಗ್ 2 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ 38. ಅಂಡರ್ ವೆಸ್ಟ್ ರೌಂಡ್ 30, ವೆಸ್ಟ್ ರೌಂಡ್ 30, ಬ್ಯಾಕ್ ಕ್ರಾಸ್ 13.5, ಫ್ರಂಟ್ ಕ್ರಾಸ್ 12, ಬ್ಯಾಕ್ ನೆಕ್ 10, ಫ್ರಂಟ್ ನೆಕ್ 8, ಆರ್ಮೋಲ್ ರೌಂಡ್ 15, ಲೂಸಿಂಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ 16. ಮೆಜರ್ಮೆಂಟ್ ಹೀಗಿದೆ. ಈಗ ಮಾರ್ಕಿಂಗ್ ನೋಡೋಣ. ನಾನು ಲೈನಿಂಗ್ ಕ್ಲಾತ್ನ 2 ಫೋಲ್ಡಿಂಗ್ ಮಾಡಿದ್ದೀನಿ. ಬ್ಯಾಕ್ ಕ್ಲೋಸ್ ತೊಗೊಂಡಿದ್ದೀನಿ, ಹಾಗಾಗಿ ಕ್ಲೋಸ್ ಸೈಡ್ ನನ್ನ ಕಡೆ ಇದೆ, ಓಪನ್ ಸೈಡ್ ಈ ಕಡೆ ಇದೆ. ಫಸ್ಟಿಗೆ ಕೆಳಗೆ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಳ್ಳೋಣ. ಈ ಸ್ಟ್ರೈಟ್ ಲೈನಿಂದ ಲೆಂತ್ 14 ಇಂಚಸ್ ತೊಗೊಳ್ಳೋಣ. ಇಲ್ಲಿಂದ 14 ಇಂಚ್ ದೆನ್ ಒಂದು ಮಾರ್ಕ್ ಮಾಡೋಣ. ಹಾಗೆ ಇಲ್ಲೂ ಸೈಡಲ್ಲೂ 14 ಇಂಚಸ್ಗೆ ಒಂದು ಮಾರ್ಕ್ ಮಾಡೋಣ. ಶೋಲ್ಡರ್ 14 ಇಂಚ್ ಇದೆ. 14ಅಲ್ಲಿ ಹಾಫ್ ತೊಗೊಂಡಾಗ 7 ಇಂಚ್ ನಾನಿಲ್ಲಿ ತೊಗೊತಾ ಇದ್ದೀನಿ. 7 ಇಂಚ್ ಶೋಲ್ಡರ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ವಿಡ್ತ್ 3.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 3.5 ಇಂಚ್ ಇದೆ. ನೆಕ್ ಡೌನ್ 2.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಬಾಕ್ಸ್ ಶೇಪ್ ಥರ ಕೊಟ್ಟು ನಾನು ಇಲ್ಲಿಗೆ ನೆಕ್ ಶೇಪನ್ನು ಡ್ರಾ ಮಾಡ್ತೀನಿ. ಈಗ ಶೋಲ್ಡರಿಂದ 1 ಇಂಚ್ ಡೌನ್ ಮಾಡಿ ನೆಕ್ ಟು ಶೋಲ್ಡರ್ಗೆ ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ ಲೆಂತ್ ನೋಡೋಣ. 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಸೆವೆನ್ ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಹಾಗೆ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 7 ಇಂಚ್ ಇದೆ, ಹಾಗೆ ಇಲ್ಲೂ ಕೂಡ 7 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಈ 7 ಇಂಚಿಂದ ಈ ಡಾಟ್ಗೆ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಈಗ ಅಪ್ಪರ್ ಚೆಸ್ಟ್ 34 ಇದೆ. 34ಅಲ್ಲಿ 4 ಡಿವೈಡ್ ಮಾಡಿದಾಗ 8.5 ಬರುತ್ತೆ. ಆ 8.5ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. 8.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಅಪ್ಪರ್ ಚೆಸ್ಟು. ಇಲ್ಲಿಂದ 75ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಈ ಶೋಲ್ಡರಿಂದ ಬ್ಯಾಕ್ ಕ್ರಾಸ್ ಲೆಂತ್ ನಮಗೆ ಸ್ಟಾರ್ಟ್ ಆಗೋದು 5 ಇಂಚಸ್ಗೆ. ಆ 5 ಇಂಚ್ ಹತ್ರ ಮೆಜರ್ಮೆಂಟ್ ಇಟ್ಟು ಬ್ಯಾಕ್ ಕ್ರಾಸ್ ನಮಗೆ 13.5 ಬಂದಿತ್ತು. ಆ 13.5ನ ನಾನಿಲ್ಲಿ ತೊಗೊತಾ ಇದ್ದೀನಿ. 13.5ಗೆ 675ಗೆ ತೊಗೊತಾ ಇದ್ದೀನಿ. ಈಗ ನಿಧಾನಕ್ಕೆ ಈ ಎಲ್ಲ ಡಾಟನ್ನು ನಾನು ಸೇರಿಸಿ ಆರ್ಮೋಲ್ ಶೇಪನ್ನು ಕೊಡ್ತಾ ಇದ್ದೀನಿ. ಹೀಗೆ ಆರ್ಮೋಲ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ಆರ್ಮೋಲ್ ಚೆಕ್ ಮಾಡೋಣ. ಆರ್ಮೋಲ್ ರೌಂಡ್ ಬಂದು 15 ಇಂಚ್ ಇದೆ. ಲೂಸಿಂಗ್ 1 ಇಂಚ್ ಆ್ಯಡ್ ಮಾಡಿದೆ. ಟೋಟಲ್ 16. 16ಅಲ್ಲಿ 2 ಡಿವೈಡ್ ಮಾಡಿದಾಗ ನಮಗೆ 8 ಇಂಚ್ ಬರಬೇಕು. ಆ 8 ಇಂಚ್ ಇಲ್ಲಿ ಬಂದಿದೆಯಾ ಅಂತ ನನಗೆ ಚೆಕ್ ಮಾಡ್ತಾ ಇದ್ದೀನಿ. ಹೀಗೆ ಈ ಲೈನ್ ಮೇಲೇ ನಾವು ಚೆಕ್ ಮಾಡಬೇಕಾಗುತ್ತೆ. ನಮಗೆ 8 ಇಂಚ್ ಆರ್ಮೋಲ್ ಬಂದಿದೆ. ಈಗ ಹೀಗೆ ಒಂದು ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಈಗ ಬ್ಯಾಕ್ ಡಾಟ್ ನಾನು 4 ಇಂಚ್ಗೆ ಒಂದು ಬ್ಯಾಕ್ ಡಾಟ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನನ್ನು ಒಂದು ಕೊಡ್ತಾ ಇದ್ದೀನಿ. ಬ್ಯಾಕ್ ಡಾಟ್ ಹಿಡಿಯೋದಕ್ಕೋಸ್ಕರ
1 ಇಂಚ್ ತೊಗೊಂಡಿದ್ದೀನಿ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಇದನ್ನು ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ವೆಸ್ಟ್ ಬಂದು 30 ಇಂಚ್ ಇದೆ. 30ಯಲ್ಲಿ 4 ಡಿವೈಡ್ ಮಾಡಿದಾಗ 7.5 ಬರುತ್ತೆ. ಆ 7.5ನ ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮೆಷರ್ಮೆಂಟ್ ಟೇಪ್ ಇಲ್ಲಿಂದ ಇಟ್ಟು ಚೆಕ್ ಮಾಡೋಣ. ಇಲ್ಲಿಗೆ 3.5 ಬಂದಿದೆ. ಈ 3.5ನ ಇಲ್ಲಿ 1 ಇಂಚ್ ಮೈನಸ್ ಮಾಡಿದ್ದೀವಲ್ಲ, ಇಲ್ಲಿ ಬಿಟ್ಟು ಇಲ್ಲಿಂದ 3.5ನ ಇಟ್ಟರೆ 7.5ಗೆ ಒಂದು ಮಾರ್ಕ್ ಮಾಡೋಣ. ಇಲ್ಲಿಗೆ 7.5ಗೆ ಒಂದು ಮಾರ್ಕ್ ಬಂದಿದೆ. ಈಗ ವೆಸ್ಟ್ ನಮಗೆ ಕರೆಕ್ಟಾಗಿದೆ. ಇಲ್ಲಿಂದ 125 ಅಷ್ಟು ನಾನು ಮೇಲ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಈಗ ಬ್ಯಾಕಲ್ಲಿ ಶೇಪ್ ಕೊಡೋಣ. ಇಲ್ಲಿಂದ ಬ್ಯಾಕ್ ವಿಡ್ತ್ ಬಂದು ನಾನು 4 ಇಂಚ್ಗೆ ಕೊಡ್ತಾಯಿದ್ದೀನಿ. ನೀವು ಬೇಕಾದರೆ 3, 2 ಹಾಕಿ ಕೂಡ ಕೊಡ್ಬೋದು. ನಾನಿಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. 4 ಇಂಚ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡಿ, ನೆಕ್ ವಿಡ್ತ್ ಬಂದು ಬ್ಯಾಕ್ ನೆಕ್ ವಿಡ್ತ್ ನಾನು 3.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೂ ಕೂಡ 3.5ಗೆ ಒಂದು ಮಾರ್ಕ್ ಮಾಡಿ ಸ್ಕೇಲಲ್ಲಿ ಲೈನ್ ಹಿಡಿದು ಈ ಡಾಟಿಂದ ಈ ಡಾಟ್ಗೆ ಒಂದು ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಇಲ್ಲಿಂದ 2 ಇಂಚ್ ಮೇಲೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. 2 ಇಂಚ್ಗೆ ಒಂದು ಮಾರ್ಕ್ ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ಈ ಡಾಟ್ಗೆ ಸ್ಟ್ರೈಟ್ ಲೈನನ್ನು ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ನಾನು ಕೊಡ್ತಾಯಿದ್ದೀನಿ. ಈ ಥರ ಶೇಪನ್ನು ಕೊಟ್ಟು ನೆಕ್ನ ಬರ್ತಿದ್ದೀನಿ. ಇಲ್ಲಿಗೆ 1.5 ಇಂಚ್ ಮಾರ್ಜಿನ್ ತೊಗೊತಾ ಇದ್ದೀನಿ. ಸೈಡ್ ಸ್ಟಿಚ್ಗೋಸ್ಕರ 1.5 ಇಂಚ್. ನೀವು ಬೇಕಾದರೆ 2 ಇಂಚ್ ಬೇಕಾದರೆ ತೊಗೋಬೋದು. ಬ್ಯಾಕ್ ಮಾರ್ಕಿಂಗ್ ಮುಗ್ದಿದೆ. ಈಗ ನಾವು ಇಲ್ಲಿಂದ ಸೈಡ್ ಮಾರ್ಕಿಂಗ್ ಎಷ್ಟು ಬಂದಿದೆ ಚೆಕ್ ಮಾಡೋಣ. ಇಲ್ಲಿಂದ 575 ಬಂದಿದೆ. 575. ಹಾಗೆ ಈ ಡಾಟಿಂದ ಎಷ್ಟು ಬಂದಿದೆ ಚೆಕ್ ಮಾಡೋಣ. 8.5 ಬಂದಿದೆ. ಈ 8.5ನ ಡಬಲ್ ಮಾಡಿದಾಗ ನಮಗೆ 17 ಇಂಚ್ ಬರುತ್ತೆ. ಈ 17 ಇಂಚ್ನ ನಮಗೆ ಫ್ರಂಟಲ್ಲಿ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಫ್ರಂಟ್ ಮಾರ್ಕಿಂಗ್ ನೋಡೋಣ. ಫ್ರಂಟಲ್ಲಿ ಓಪನ್ ಸೈಡ್ ನನ್ನ ಕಡೆ ಇದೆ. ಬ್ಯಾಕಲ್ಲಿ ಕ್ಲೋಸ್ ಸೈಡ್ ಬಂದಿದ್ದು, ಫ್ರಂಟಲ್ಲಿ ಓಪನ್ ಸೈಡ್. ಇಲ್ಲಿ ಬ್ಯಾಕ್ ಮಾರ್ಕ್ ಮಾಡಿದ್ದೀನಿ. ಹಾಗೆ ಪಕ್ಕದಲ್ಲೇ ಲೈನಿಂಗ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಪಕ್ಕದಲ್ಲೇ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ತೊಗೊತಾ ಇದ್ದೀನಿ. ಬ್ಯಾಕಲ್ಲಿ 7 ಇಂಚ್ ಶೋಲ್ಡರ್ ಕೊಟ್ಟಿದ್ದೀನಿ. ಫ್ರಂಟಲ್ಲಿ 1 ಇಂಚ್ ಮೈನಸ್ ಮಾಡಿ 6 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಶೋಲ್ಡರ್ 3.5 ಇದೆ. ಇಲ್ಲೂ ಹಾಗೆ 3.5ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಆಗ ನೆಕ್ ವಿಡ್ತ್ ನಮಗೆ 2.5. ನೆಕ್ ವಿಡ್ತ್ 2.5, ಶೋಲ್ಡರ್ 3.5 ಬಂದಿದೆ. ಇಲ್ಲಿಂದ ಫ್ರಂಟ್ ನೆಕ್ ಸೈಡ್ 125 ಅಷ್ಟು ಡೌನ್ ಮಾಡಿದ್ದೀನಿ. ಇಲ್ಲಿಂದ 8 ಇಂಚ್ ನೆಕ್ ಡೀಪ್ ಕೊಡ್ತಾಯಿದ್ದೀನಿ. ಫ್ರಂಟಲ್ಲಿ ನಾನು ವಿ ಶೇಪನ್ನು ಕೊಡ್ತಾಯಿದ್ದೀನಿ. ಈಗ ಈ ಶೋಲ್ಡರಿಂದ ಸೆಂಟರ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ಲೆಂತನ್ನು ತಗೊಳ್ಳೋಣ. ಈ ಸೆಂಟರ್ ಪಾಯಿಂಟಿಂದ ತಗೋಬೇಕಾಗುತ್ತೆ. ಡಾಟ್ ಪಾಯಿಂಟ್ 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಹಾಗೆ ಅಂಡರ್ ವೆಸ್ಟ್ ಲೆಂತ್ಗೆ 13ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿರೋದ್ರಿಂದ 15.5 ಟೋಟಲ್ ಲೆಂತ್ ಇದೆ. ಈಗ ನಾನು 2.5 ಇಂಚಷ್ಟು ಪಟ್ಟಿಯಲ್ಲಿ ಕೊಡ್ತೀನಿ. ನಾನಿಲ್ಲಿ 13ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಗೆ ಸ್ಟ್ರೈಟ್ ಲೈನ್ ಕೊಟ್ಟು ಡಾಟ್ ಪಾಯಿಂಟ್ಗೂ ಸ್ಟ್ರೈಟ್ ಲೈನನ್ನು ಕೊಟ್ಟಿದ್ದೀನಿ. ಈ ಶೋಲ್ಡರಿಂದ ಆರ್ಮಲ್ ಕ್ರಾಸ್ 4 3/4ಗೆ ಸ್ಟಾರ್ಟ್ ಆಗುತ್ತೆ. 4 3/4ಗೆ ಒಂದು ಮಾರ್ಕ್ ಮಾಡಿ
ಫ್ರಂಟ್ ಕ್ರಾಸ್ 12 ಇಂಚ್ ಇದೆ. 12 ಇಂಚಲ್ಲಿ 1 ಇಂಚ್ ಮೈನಸ್ ಮಾಡಿ 11.5 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. 11.5ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಹೀಗೆ ಹಾರ್ಮೋಲ್ ಶೇಪನ್ನು ಫ್ರಂಟಲ್ಲಿ ಕೊಡ್ತಾ ಇದ್ದೀನಿ. ಫ್ರಂಟ್ ಡಾಟ್ ಪಾಯಿಂಟ್ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಎಕ್ಸ್ಟ್ರಾ 1 ಇಂಚ್ ತೊಗೊತಾ ಇದ್ದೀನಿ. ಈಗ ಈ ಡಾಟಿಂದ ಈ ಡಾಟ್ಗೆ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಅಂತ. 575 ಬಂದಿದೆ. ಹಾಗೆ ಇಲ್ಲಿಂದ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಈಗ ಚೆಸ್ಟ್ ನೋಡೋಣ. ಡಾಟ್ ಪಾಯಿಂಟಿಂದ ಚೆಸ್ಟನ್ನು ಚೆಕ್ ಮಾಡೋಣ. ಚೆಸ್ಟ್ ಬಂದು 36 ಇಂಚ್ ಪ್ಲಸ್ ಲೂಸಿಂಗ್ 2 ಇಂಚ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 38. 38ನ ಬ್ಯಾಕಲ್ಲಿ ಬಂದಿರೋ 17ನ ಮೈನಸ್ ಮಾಡ್ತಾ ಇದ್ದೀನಿ. ನಮಗೆ 21 ಬರುತ್ತೆ. 21ನಲ್ಲಿ ಆಫ್ ಮಾಡಿದಾಗ 10.5 ತೊಗೊತಾ ಇದ್ದೀನಿ. ಫ್ರಂಟ್ ಚೆಸ್ಟಲ್ಲಿ 10.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಎಷ್ಟಿದೆ ಮೆಜರ್ಮೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ನನಗೆ 11.5 ಬಂದಿದೆ. ಹಾಗೆ ಕೆಳಗೆ ಕೂಡ 11.5ಗೆ ಒಂದು ಮಾರ್ಕ್ ಮಾಡಿ ಈ ನೆಕ್ಸ್ಟ್ ಶೇಪ್ ಹತ್ರದಿಂದ ಕೂಡ 11.5ಗೆ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಈಗ ಶೋಲ್ಡರಿಂದ ಸ್ಟ್ರೈಟ್ ಲೈನ್ ತೊಗೊಂಡು ಶೋಲ್ಡರ್ ಆರ್ಮೋಲ್ ಲೆಂತ್ಗೋಸ್ಕರ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇದು 6.5 ಇಂಚ್ದು. ಹಾಗೆ ಕೆಳಗೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿಂದ ಚೆಕ್ ಮಾಡೋಣ. 575 ಬಂದಿದೆ. ಹಾಗೆ ಇಲ್ಲೂ ಕೂಡ 575ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತ ಚೆಕ್ ಮಾಡೋಣ. 3.5 ನಾನಿಲ್ಲಿ ಬಿಟ್ಟಿದ್ದೀನಿ. ಈ ಡಾಟಿಂದ ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಆರ್ಮೋಲ್ ಶೇಪ್ಗೋಸ್ಕರ 75ಗೆ ಒಂದು ಮಾರ್ಕ್ ಮಾಡಿ ನಿಧಾನಕ್ಕೆ ಆರ್ಮೋಲ್ ಶೇಪನ್ನು ಕೊಡ್ತಾ ಇದ್ದೀನಿ. ಆರ್ಮೋಲ್ ರೌಂಡ್ ನಮಗೆ 8 ಇಂಚ್ ಬೇಕಲ್ವ. ಈ ಫ್ರಂಟಲ್ಲಿ ಚೆಕ್ ಮಾಡೋಣ 8 ಇಂಚ್ ಬಂದಿದೆಯಾ ಅಂತ. ಇಲ್ಲಿಂದ 475ಇಂದ ಇಲ್ಲಿಟ್ಟು ಹಾಗೆ ನಿಧಾನಕ್ಕೆ ಚೆಕ್ ಮಾಡಬೇಕಾಗುತ್ತೆ. ನಮಗೆ ಆರ್ಮೋಲ್ ಅನ್ನೋದು 8 ಇಂಚ್ ಹತ್ರ ಕರೆಕ್ಟಾಗಿ ಬಂದಿದೆ. ಅಕಸ್ಮಾತ್ ನಿಮಗೆ ಇಲ್ಲಿ 8 ಇಂಚ್ ಬಂದಿಲ್ಲ ಅಂದರೆ ಇಲ್ಲಿಂದ 1/2 ಇಂಚಷ್ಟು ಹೀಗೆ ಮಾರ್ಕ್ ಮಾಡಿ ಒಳಗೆ ತೊಗೋಬೋದು. ನಾನಿಲ್ಲಿ ಕರೆಕ್ಟಾಗಿ ನನಗೆ ಬಂದಿರೋದ್ರಿಂದ ನಾನು 8 ಇಂಚಸ್ಗೆ ತೊಗೊಂಡಿದ್ದೀನಿ. ಈಗ ಇಲ್ಲಿ ಚೆಕ್ ಕೆಳಗೆ ಡೌನಲ್ಲಿ ಚೆಕ್ ಮಾಡೋಣ. ವೆಸ್ಟ್ ಹತ್ರ ಇಲ್ಲಿಂದ 4 ಇಂಚ್ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನನ್ನು ಕೊಡ್ತಾಯಿದ್ದೀನಿ. ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ 3.5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಹೀಗೆ ಮೆಜರ್ಮೆಂಟ್ ಟೇಪ್ ಇಟ್ಟಾಗ ನಮಗೆ 325 ಬರುತ್ತೆ. ಈ 325ನಲ್ಲಿ ಈ ಥರ ಮೆಜರ್ಮೆಂಟ್ ಆಫ್ ಮಾಡಿದಾಗ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ತೇವೆ. ಇಲ್ಲಿಂದ 25 ಅಷ್ಟು ಒಳಗೆ ತೊಗೊತಾ ಇದ್ದೀನಿ. ಈಗ ಇಲ್ಲಿಂದ ಶೇಪನ್ನು ಕೊಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಹೀಗೆ ಸ್ಟ್ರೈಟ್ ಲೈನನ್ನು ಕೊಟ್ಟು ಇಲ್ಲಿ ಕೂಡ ಶೇಪನ್ನು ಕೊಡ್ತಾಯಿದ್ದೀನಿ.
ಹೀಗೆ ಚೆಸ್ಟ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೆಜರ್ಮೆಂಟ್ ಚೆಕ್ ಮಾಡೋಣ. 3.325 ಇದೆ. ಹಾಗೆ ಇಲ್ಲೂ ಕೂಡ 325ಗೆ ಒಂದು ಮಾರ್ಕ್ ಮಾಡ್ತೀನಿ. ಇನ್ನೊಂದು ಸತಿ ಚೆಕ್ ಮಾಡೋಣ. 325, ಇಲ್ಲೂ ಕೂಡ 325ಗೆ ಮಾರ್ಕ್ ಮಾಡಿದ್ದೀನಿ. ಈಗ ಡಾಟ್ನ ನೋಡೋಣ. 3 ಇಂಚ್ಗೆ ಡಾಟ್ ಇಟ್ಟು 25 ಮಾರ್ಕ್ ಮಾಡಿ ಡಾಟ್ ಕೊಟ್ಟಿದ್ದೀನಿ. ಇಲ್ಲಿಂದ 2 ಇಂಚ್ ಮೇಲೆ ತೊಗೊಂಡು 2 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಪಟ್ಟಿಗೋಸ್ಕರ ಶೇಪನ್ನು ಕೊಡ್ತಾಯಿದ್ದೀನಿ. ಇಲ್ಲಿಂದ 2 ಇಂಚ್ ಮೇಲೆ ತೊಗೊಂಡಿದ್ದೀನಿ. ಈಗ ಬ್ಯಾಕ್ ಸೈಡಲ್ಲಿ ನಮಗೆ 575 ಬಂದಿದೆ. ಆ 575ನ ಇಲ್ಲಿ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಫಸ್ಟಿಗೆ ನಾನು ಪಟ್ಟಿಯನ್ನು ಡ್ರಾ ಮಾಡ್ತೀನಿ. ಪಟ್ಟಿಗೋಸ್ಕರ ಕೆಳಗೊಂದು ಸ್ಟ್ರೈಟ್ ಲೈನನ್ನು ಕೊಡ್ತಾಯಿದ್ದೀನಿ. ಪಟ್ಟಿಗೋಸ್ಕರ ಒಂದು ಸ್ಟ್ರೈಟ್ ಲೈನನ್ನು ಕೊಟ್ಟಿದ್ದೀನಿ. ಇಲ್ಲಿಂದ 5 ಇಂಚಷ್ಟು ಮೇಲೆ ತೊಗೊತಾ ಇದ್ದೀನಿ. ಇದು 5 ಇಂಚ್ ಇದೆ. ಇಲ್ಲಿ 1/2 ಇಂಚಷ್ಟು ಎಕ್ಸ್ಟ್ರಾ ಗಜಪಟ್ಟಿಗೋಸ್ಕರ ಅಲ್ಲಿ ಬಿಟ್ಟಿದ್ನಲ್ಲ, ಹಾಗೆ ಇಲ್ಲೂ ಕೂಡ 1/2 ಇಂಚಷ್ಟು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ, ನಮಗೆ 13 ಇಂಚ್ ನಾನು ಫ್ರಂಟ್ ಲೆಂತ್ ತೊಗೊಂಡಿದ್ದೆ. ಟೋಟಲ್ ಲೆಂತ್ ಬಂದು 15.5 ಇದೆ. ಅದರಲ್ಲಿ ಮೈನಸ್ ಮಾಡಿದಾಗ ನಮಗೆ 2.5 ಇಂಚ್ ಉಳಿಯುತ್ತೆ. ಆ 2.5 ಇಂಚನ್ನ ಇಲ್ಲಿ ನಾನು ತೊಗೊತೀನಿ. 2.5 ಇಂಚಿಗೆ 1/2 ಇಂಚ್ ಆ್ಯಡ್ ಮಾಡಿ 3 ಇಂಚಷ್ಟು ನಾನು ತೊಗೊತೀನಿ. ಯಾಕಂದರೆ ಸ್ಟಿಚ್ಚಿಂಗಲ್ಲಿ ಹೋಗ್ಬೋದಲ್ವ, 1/2 ಇಂಚಷ್ಟು ಹೋಗುತ್ತೆ. ಅದರಿಂದ ನಾನು ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ವೆಸ್ಟ್ ಬಂದು 7.5 ಇದೆ ಅಲ್ವಾ, 7.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಈಗ ಈ 7.5ಇಂದ ಇಲ್ಲಿಗೆ ಮಾರ್ಕ್ ಮಾಡಿ, ಇಲ್ಲಿಂದ ನಾನು 2.5 ಇಂಚ್ ತೊಗೊಂಡಿದ್ದೀನಿ. 2.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿ 5 ಇಂಚ್, ಇಲ್ಲಿ 2.5, ಇಲ್ಲಿ 3 ಇಂಚ್. ಈಗ ಇದು ಮೂರಕ್ಕೂ ನಾನು ಪಟ್ಟಿ ಶೇಪನ್ನು ಕೊಡ್ತಾಯಿದ್ದೀನಿ. ಇಲ್ಲಿಂದ ಶೇಪನ್ನು ಕೊಟ್ಟು ಇಲ್ಲಿ ಸ್ಕೇಲಿಂದ ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಈಗ ಬ್ಯಾಕಲ್ಲಿ ಸೈಡ್ ಸ್ಟಿಚ್ ಮಾಡಬೇಕಲ್ವ, ಸ್ಟಿಚಿಂಗ್ ಲೈನ್ ಬಂದು 575 ಇದೆ. ಆ 575ನ ಇಲ್ಲಿ ನಾವು 2.5 ಇಂಚ್ ತೊಗೊಂಡಿದ್ದೀವಿ. ಈ 2.5 ಇಂಚನ್ನ ನಾವು ಫ್ರಂಟಲ್ಲಿ ಇಡಬೇಕಾಗುತ್ತೆ. ಇಲ್ಲಿಂದ ಇಟ್ಟು 575 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. ಇಲ್ಲಿಂದ ಹೀಗೆ ಸ್ಟ್ರೈಟ್ ಲೈನ್ ಕೊಡಬೇಕಾಗತ್ತೆ. ಈಗ ಈ ಶೇಪ್ನ ನಾವು ಪಟ್ಟಿಯ ಟಚ್ ಮಾಡಬೇಕಾಗತ್ತೆ. ಈ ಶೇಪಿಂದ ಎಷ್ಟು ಮೆಜರ್ಮೆಂಟ್ ಬಂದಿದೆ ಚೆಕ್ ಮಾಡೋಣ. ಇಲ್ಲಿಗೆ 3.5 ಇಂಚ್ ಬಂದಿದೆ. ಈ 3.5 ಇಂಚನ್ನ ಇಲ್ಲಿಟ್ಟು ನನಗೆ ಚೆಕ್ ಮಾಡ್ತಾಯಿದ್ದೀನಿ. ನನಗೆ 9.5 ಬಂದಿದೆ. ಟೋಟಲ್ ಇದು 9.5 ಬರ್ತಿದೆ. ಈಗ 9.5 ಇಂಚ್ಗೆ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಚೆಕ್ ಮಾಡೋಣ 9.5 ಇಂಚ್ ಬರ್ತಿದೆಯಾ ಅಂತ. ಹೀಗೆ ಲೈನ್ ಮೇಲೇ ಚೆಕ್ ಮಾಡಬೇಕಾಗುತ್ತೆ. ನನಗಿಲ್ಲಿ 9.5 ಇಂಚಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸತಿ ಚೆಕ್ ಮಾಡೋಣ. 9.5ಗೆ ಒಂದು ಮಾರ್ಕ್ ಮಾಡಿ, ಈ ವೇಸ್ಟಿಂದ ಈ 9.5ಗೆ ನಾನಿಲ್ಲಿ ಜಾಯಿಂಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ನಾನಿಲ್ಲಿ 2 ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಬ್ಯಾಕಲ್ಲಿ ಫ್ರಂಟಲ್ಲಿ 1.5 ಇಂಚಷ್ಟೇ ನಾನು ತೊಗೊಂಡಿರೋದು. ಪಟ್ಟಿಯಲ್ಲಿ ಮಾತ್ರ 2 ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದರಿಂದ 1/2 ಇಂಚ್ ಮುಂಚೆನೇ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಫ್ರಂಟ್ ಲೆಂತನ್ನು ಒಂದು ಸತಿ ಚೆಕ್ ಮಾಡೋಣ. ಈ ಸೆಂಟರ್ ಡಾಟಿಂದ ಇಲ್ಲಿಗೆ ಇಟ್ಟು ನೋಡಿದಾಗ ಇಲ್ಲಿಗೆ 13 ಇಂಚ್ ಬಂದಿದೆ. ಈ 13 ಇಂಚ್ನ ಈ ಡಾಟಿಂದ ಇಟ್ಟು ನೋಡಿದಾಗ ನಮಗೆ 16 ಇಂಚ್ ಬರುತ್ತೆ. ಈ ಸ್ಟಿಚ್ ನಮಗೆ ಬೇಕಾಗಿರೋದು 15.5. ಇದು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ 1/2 ಇಂಚಷ್ಟು ಎಕ್ಸ್ಟ್ರಾ ಇರಬೇಕಾದ್ರೆ ಸರಿ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ.
ಈ ರೀತಿ ಫ್ರಂಟ್ ಡಿಸೈನ್ ಮಾರ್ಕಿಂಗ್ ಮುಗ್ದಿದೆ. ಈಗ ಇಲ್ಲಿ ಫ್ರಂಟಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಸ್ಟ್ರೈಟ್ ಲೈನ್ ಕೊಟ್ಟು ಹೀಗೆ ಬ್ಯಾಕ್ ಸೈಡಲ್ಲಿ 575 ಬಂದಿದ್ದರೆ ಇಲ್ಲೂ ಕೂಡ ಹಾಗೆ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 575 ನನಗೆ ಕರೆಕ್ಟಾಗಿ ಬಂದಿದೆ. ಫ್ರಂಟ್ ಮಾರ್ಕಿಂಗ್ ರೆಡಿ ಇದೆ.